ಡೊನಾಲ್ಡ್ ಟ್ರಂಪ್ ಸರ್ಕಾರವು ಪಾಕಿಸ್ತಾನ, ಉತ್ತರ ಕೊರಿಯಾ ಸೇರಿದಂತೆ 41 ದೇಶಗಳಿಗೆ ಪ್ರಯಾಣದ ನಿಷೇಧವನ್ನು ವಿಸ್ತರಿಸುವ ಬಗ್ಗೆ ಚಿಂತನೆಯನ್ನು ನಡೆಸಿದೆಯಾ? ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಹೊಸ ನಿಷೇಧ ಭಾಗವಾಗಿ ಡಜನ್ಗಟ್ಟಲೆ ದೇಶಗಳ ನಾಗರಿಕರಿಗೆ ಪ್ರಯಾಣ ನಿರ್ಬಂಧಗಳನ್ನು ವಿಧಿಸುತ್ತಾ ಈಗಾಗಲೇ 41 ದೇಶಗಳನ್ನು 3 ಪ್ರತ್ಯೇಕ ಗುಂಪುಗಳಾಗಿ ವಿಂಗಡಿಸಿದ್ದು, ಯಾವ ಮೊದಲ 10 ದೇಶಗಳಿಗೆ ವೀಸಾ ನಿರ್ಬಂಧಿಸಲು ಚಿಂತಿಸಲಾಗಿದೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಪಾಕ್ ಸೇರಿ 41 ದೇಶಗಳಿಗೆ ಅಮೆರಿಕ ಗೇಟ್ ಪಾಸ್. ನಾನು ವೀರೇಶ್ ಶಿವಾನಂದ್ ಅಂಬಿ. ಪಾಕಿಸ್ತಾನ ಸೇರಿ 41 ದೇಶಗಳಿಗೆ ಟ್ರಂಪ್ ಸರ್ಕಾರದಿಂದ ಪ್ರಯಾಣ ನಿಷೇಧ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಸರ್ಕಾರವು ಪಾಕಿಸ್ತಾನ, ಉತ್ತರ ಕೊರಿಯಾ ಸೇರಿದಂತೆ 41 ದೇಶಗಳಿಗೆ ಪ್ರಯಾಣದ ನಿಷೇಧವನ್ನು ವಿಸ್ತರಿಸುವ ಬಗ್ಗೆ ಚಿಂತನೆ ಕೂಡ ನಡೆಸಿದೆ. ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಡಜನ್ಗಟ್ಟಲೆ ದೇಶಗಳ ನಾಗರಿಕರಿಗೆ ಪ್ರಯಾಣ ನಿರ್ಬಂಧಗಳನ್ನು ಹೊರಡಿಸುವ ಬಗ್ಗೆ ಚಿಂತಿಸ್ತಾ ಇದೆ ಅಂತ ಮೂಲಗಳು ಕೂಡ ವ್ಯಕ್ತಪಡಿಸಿವೆ. ಈಗಾಗಲೇ ಒಟ್ಟು 41 ದೇಶಗಳನ್ನು 3 ಪ್ರತ್ಯೇಕ ಗುಂಪುಗಳನ್ನಾಗಿ ವಿಂಗಡಿಸಲಾಗಿದ್ದು, ಅಫ್ಘಾನಿಸ್ತಾನ್, ಇರಾನ್, ಸಿರಿಯಾ, ಕ್ಯೂಬಾ ಮತ್ತು ಉತ್ತರ ಕೊರಿಯಾ ಸೇರಿದಂತೆ 10 ಪ್ರಮುಖ ದೇಶಗಳ ಮೊದಲ ಗುಂಪಿನ ಪೂರ್ಣ ಪ್ರಮಾಣದ ವೀಸಾವನ್ನು ಅಮಾನತುಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ 7 ಬಹುಸಂಖ್ಯಾತ ಮುಸ್ಲಿಂ ರಾಷ್ಟ್ರಗಳ ಪ್ರಯಾಣಿಕರಿಗೆ ವಿಧಿಸಲಾದಂತಹ ನಿರ್ಬಂಧಗಳಿಗಿಂತ ಈ ಬಾರಿಯ ಕೆಲವೊಂದಿಷ್ಟು ಪ್ರಯಾಣ ನಿರ್ಬಂಧಗಳು ಕಠಿಣವಾಗಿರುತ್ತವೆ ಅಂತ ಅಮೆರಿಕದ ಅಧಿಕಾರಿಗಳು ತಿಳಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಆಡಳಿತವು ಅಕ್ರಮ ವಲಸೆಯನ್ನು ತಡೆಯಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವುದರಿಂದ ಅಮೆರಿಕಕ್ಕೆ ಪ್ರಯಾಣವನ್ನು ನಿಷೇಧಿಸುವ ಎಚ್ಚರಿಸುವ ಸಾಧ್ಯತೆ ಇದೆ ಅಂತ, ಹಾಗೂ ಇದರ ಜೊತೆಗೆ 41 ದೇಶಗಳಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಭೂತಾನ್ ಕೂಡ ಈ ಪಟ್ಟಿಯಲ್ಲಿ ಕೂಡ ಸೇರಿಕೊಂಡಿವೆ. ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ 7 ಬಹುಸಂಖ್ಯಾತ ಮುಸ್ಲಿಂ ರಾಷ್ಟ್ರಗಳ ಪ್ರಯಾಣಿಕರ ಮೇಲೆ ನಿಷೇಧ ಹೇರಲಾಗಿದ್ದು, ಆ ನಿರ್ಬಂಧಗಳಿಗಿಂತ ಈ ಬಾರಿಯ ನಿರ್ಬಂಧಗಳು ಸ್ವಲ್ಪ ವಿಶಾಲವಾಗಿರುತ್ತೆ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಪಾಕಿಸ್ತಾನ ಮಾತ್ರವಲ್ಲದೆ ಇತರ ದೇಶಗಳಾದಂತಹ ತುರ್ಕಮೆನಿಸ್ತಾನ್, ಬೆಲಾರಸ್, ಭೂತಾನ್ ಮತ್ತು ವನವಾಟು ಕೂಡ ಈ ಪಟ್ಟಿಯಲ್ಲಿ ಸೇರಿಕೊಂಡಿವೆ. ವನವಾಟು ಇತ್ತೀಚೆಗೆ ದೇಶಭ್ರಷ್ಟ ಮತ್ತು ಮಾಜಿ IPL ಅಧ್ಯಕ್ಷ ಲಲಿತ್ ಮೋದಿ ತಮ್ಮ ಪೌರತ್ವವನ್ನು ಪಡೆದುಕೊಂಡಿರುವುದಾಗಿ ಹೇಳಿಕೊಂಡ ನಂತರ ಇದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಲು ಮತ್ತಷ್ಟು ಕೂಡ ಕಾರಣವಾಗಿದೆ. ಇನ್ನು ನಿಷೇಧ ಹೇರಲ್ಪಡ್ತಕ್ಕಂತಹ ದೇಶಗಳ ಮೊದಲ ಪಟ್ಟಿಯಲ್ಲಿ ಅಫ್ಘಾನಿಸ್ತಾನ್, ಇರಾನ್, ಸಿರಿಯಾ, ಕ್ಯೂಬಾ ಮತ್ತು ಉತ್ತರ ಕೊರಿಯಾ ಸೇರಿದಂತೆ ಪ್ರಮುಖ 10 ದೇಶಗಳಿವೆ. ಇವುಗಳಿಗೆ ಪೂರ್ಣ ಪ್ರಮಾಣದ ವೀಸಾವನ್ನು ಅಮಾನತುಗೊಳಿಸಲಾಗುವುದು ಅಂತ ಸ್ಪಷ್ಟವಾದಂತಹ ಸಂದೇಶವನ್ನು ಕೂಡ ರವಾನಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೂ ಕರಡಿನ ಪ್ರಕಾರ 10 ದೇಶಗಳನ್ನು ಕೆಂಪು ಪಟ್ಟಿಯಲ್ಲಿ ಇರಿಸಲಾಗಿದ್ದು, ಅವರ ನಾಗರಿಕರು ಪೂರ್ಣ ವೀಸಾ ಅಮಾನತುಗಳನ್ನು ಎದುರಿಸಬೇಕಾಗುತ್ತೆ. ಆ ದೇಶಗಳಂದರೆ ಅಫ್ಘಾನಿಸ್ತಾನ್, ಕ್ಯೂಬಾ, ಇರಾನ್, ಲಿಬಿಯಾ, ಉತ್ತರ ಕೊರಿಯಾ, ಸೋಮಾಲಿಯಾ, ಸುಡಾನ್, ಸಿರಿಯಾ, ವೆನೆಜುವೆಲಾ ಮತ್ತು ಯಮನ್. ಈ ಎಲ್ಲ ರಾಷ್ಟ್ರಗಳು ಅಮೆರಿಕದ ಅಧಿಕಾರಿ ಖಚಿತಪಡಿಸಿದ್ದಾರೆ ಏನಂತ, ಪೂರ್ಣ ಪ್ರಮಾಣದ ವೀಸಾವನ್ನು ರದ್ದು ಮಾಡಲಾಗುವುದು ಅಂತ. ಇನ್ನು ಎರಡನೇ ಗುಂಪಿನಲ್ಲಿ ಎರಿಟ್ರಿಯಾ, ಹೈಟಿ, ಲಾವೋಸ್, ಮ್ಯಾನ್ಮಾರ್ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಪ್ರಮುಖ 5 ದೇಶಗಳು ಪ್ರವಾಸಿ ಮತ್ತು ವಿದ್ಯಾರ್ಥಿ ವೀಸಾಗಳ ಮೇಲೆ ಹಾಗೂ ಇತರ ವಲಸೆ ವೀಸಾಗಳ ಮೇಲೆ ಪರಿಣಾಮ ಬೀರುವ ಭಾಗಶಃ ಅಮಾನತುಗಳನ್ನು ಎದುರಿಸಲಿವೆ. ಹಾಗೂ ಇವುಗಳಿಗೆ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ನೀಡಲಾಗುವುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮೂರನೇ ಗುಂಪಿನಲ್ಲಿ ಬೆಲಾರಸ್, ಪಾಕಿಸ್ತಾನ್, ತುರ್ಕಮೆನಿಸ್ತಾನ್ ಸೇರಿದಂತೆ ಒಟ್ಟು 26 ದೇಶಗಳಿಗೆ ಅಮೆರಿಕ ವೀಸಾ ವಿತರಣೆಯನ್ನು ಅಮಾನತುಗೊಳಿಸಲು ಪರಿಗಣಿಸಲಾಗುವುದು ಅಂತ ಜ್ಞಾಪಕ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಯಾಕಂದರೆ ಈ ಸುದ್ದಿ ಈಗ ಭಾರೀ ಸದ್ದು ಮಾಡೋಕೆ ಕಾರಣ ಅಂದರೆ, ಜನವರಿ 20ರಂದು ಅಧಿಕಾರ ವಹಿಸಿಕೊಂಡಂತಹ ಮೊದಲ ದಿನವೇ ಡೊನಾಲ್ಡ್ ಟ್ರಂಪ್ ಅವರು ಭದ್ರತಾ ಬೆದರಿಕೆಗಳನ್ನು ಪತ್ತೆ ಹಚ್ಚುವ ಸಲುವಾಗಿ US ಪ್ರವೇಶ ಪಡೆಯಲು ಬಯಸುವಂತಹ ಎಲ್ಲ ದೇಶಿಗರನ್ನು ಅಥವಾ ಎಲ್ಲ ವಿದೇಶಿಗರನ್ನು ಪರಿಶೀಲಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿಯನ್ನು ಹಾಕಿದ್ರು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಮೊನ್ನೆಯಷ್ಟೇ ಆಮದು ಮತ್ತು ರಫ್ತು ಉತ್ಪನ್ನಗಳ ಮೇಲಿನ ಸುಂಕದ ವಿಚಾರವಾಗಿ ಅಮೆರಿಕ ದೇಶವು ಇದೇ ಜಪಾನ್, ಚೀನಾ, ಭಾರತ ಮತ್ತು ಮುಂತಾದ ಐರೋಪ್ಯ ದೇಶಗಳ ಮೇಲೆ
ಕಿಡಿಕಾರ್ತಾ ಇತ್ತು. ಈಗ ನೋಡಿದರೆ ತನ್ನ ಆಂತರಿಕ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲು, ಅದರಲ್ಲೂ ಕೆಲವೊಂದಿಷ್ಟು ಮುಸ್ಲಿಂ ರಾಷ್ಟ್ರಗಳಿಂದ ಭವಿಷ್ಯದಲ್ಲಿ ತನಗೆ ಆಗಬಹುದಾದಂತಹ ಸಮಸ್ಯೆಗಳಿಂದ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಮುಖ ಕಾರಣವಾಯಿತಾ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ಪ್ರಯಾಣ ನಿಷೇಧದ ವರದಿಯನ್ನು ಊಹಾತ್ಮಕ ಅಂತ ತಳ್ಳಿ ಹಾಕಿದೆ. ವಿದೇಶಾಂಗ ಕಚೇರಿಯ ವಕ್ತಾರರಾದಂತಹ ಶಫ್ಕತ್ ಅಲಿ ಖಾನ್ ಅವರು ಅಂತಹ ಯಾವುದೇ ನಿರ್ಬಂಧಗಳ ಬಗ್ಗೆ ಪಾಕಿಸ್ತಾನಕ್ಕೆ ಯಾವುದೇ ಅಧಿಕೃತವಾದಂತಹ ಸೂಚನೆ ಇದುವರೆಗೂ ಬಂದಿಲ್ಲ, ಆದ್ದರಿಂದ ಸದ್ಯಕ್ಕೆ ಇದೆಲ್ಲವೂ ಕೂಡ ಊಹಾಪೋಹ, ಹಾಗಾಗಿ ಇದಕ್ಕೆಲ್ಲ ಪ್ರತಿಕ್ರಿಯೆ ನೀಡುವಂತಹ ಅಗತ್ಯವಿರುವುದಿಲ್ಲ ಅಂತ ಖಾನ್ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ತುರ್ಕಮೆನಿಸ್ತಾನದ ಪಾಕಿಸ್ತಾನಿ ರಾಯಭಾರಿಯಾದಂತಹ ಕೆ ಅಹಸಾನ್ ವಾಗನ್ ಅವರಿಗೆ ಅಮೆರಿಕ ಪ್ರವೇಶ ನಿರಾಕರಿಸಿ ನಂತರ ಲಾಸ್ ಏಂಜಲೀಸ್ನಿಂದ ಗಡೀಪಾರು ಮಾಡಿದ ಕೆಲವೇ ದಿನಗಳ ನಂತರ ಅಮೆರಿಕ ಮತ್ತು ಪಾಕಿಸ್ತಾನ ನಡುವಿನ ಇತ್ತೀಚಿನ ಉದ್ವಿಗ್ನತೆ ಸಾಕಷ್ಟು ಉಂಟಾಗಿತ್ತು. ಯಾಕಂದರೆ ಅಮೆರಿಕದ ವಲಸೆ ವ್ಯವಸ್ಥೆಯು ವಿವಾದಾತ್ಮಕ ವೀಸಾ ಉಲ್ಲೇಖಗಳನ್ನು ಪತ್ತೆ ಹಚ್ಚಿದ್ದರಿಂದ ಕೆ ಅಹಸಾನ್ ವಾಗನ್ ಅವರನ್ನು ಗಡೀಪಾರು ಮಾಡಲಾಗಿದೆ ಅಂತ ಅಮೆರಿಕದ ಮೂಲಗಳು ವರದಿ ಮಾಡಿದ್ವು. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಪಾಕಿಸ್ತಾನ್, ಉತ್ತರ ಕೊರಿಯಾ, ಅಫ್ಘಾನಿಸ್ತಾನ್, ಇರಾನ್, ಸಿರಿಯಾ ಮತ್ತು ಕ್ಯೂಬಾ ಸೇರಿದಂತೆ ಒಟ್ಟು 10 ದೇಶಗಳ ಮೊದಲ ಗುಂಪಿನ ಪೂರ್ಣ ಪ್ರಮಾಣದ ವೀಸಾ ಅಮಾನತುಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಲಾಗಿದ್ದು, ಇದು ಕೇವಲ ಬಾಯಿ ಮಾತಿಗೆ ಹೇಳಿದ್ದ ಅಥವಾ ಗಂಭೀರವಾಗಿ ಪರಿಗಣಿಸಿ ಈ ನಿಯಮವನ್ನು ಜಾರಿಗೆ ತರುತ್ತಾ? ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.